ಎಲ್ರಿಗೂ ನಮಸ್ಕಾರ. ನಾನು ಉಷಾ ಕಿರಣ್. ಇವತ್ತು ಅಕ್ಟೋಬರ್ 18, 2025. ಅಂದರೆ ಇವತ್ತು ಧನ್ ತೆರೆಸ್ ಅಂದರೆ ಧನತ್ರಯೋದಶಿ ಅಂತ. ಇವತ್ತು ಈ ದೀಪಾವಳಿಯ ಏನು ಹಬ್ಬಗಳಿದೆಯೋ ಈ ಒಂದು ಸರಣಿಯಲ್ಲಿ ಇದು ಮೊದಲನೇ ದಿನ. ಧನ್ ತೆರೆಸ್ ಅಂದ್ರೇನು? ಧನ ಅಂದರೆ ಸಂಪತ್ತು, ತೆರೆಸ್ ಅಂದರೆ 13ನೇ ದಿನ. ಈ ದಿನ ಚಿನ್ನ, ಬೆಳ್ಳಿ ಮತ್ತು ಸ್ಟೀಲ್ ಪಾತ್ರೆಗಳು ಇವುಗಳನ್ನು ತೊಗೊಂಬಂದರೆ ತುಂಬ ಮಂಗಳಕರ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಈಗ ಚಿನ್ನ ಮತ್ತು ಬೆಳ್ಳಿ ಅಂತೂ ಖರೀದಿ ಮಾಡಲಿಕ್ಕೆ ನಾವು ಹೋಗದೇ ಇದ್ರೇ ಒಳ್ಳೆಯದೇನೋ ಅಂತ ಅನ್ನಿಸ್ತಾ ಇದೆ. ಈಗಿನ ಒಂದು ದುಬಾರಿಯಾದಂತಹ ಈ ದಿನಗಳಲ್ಲಿ ನಾವು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಎಲ್ರಿಗೂ ಅಲ್ಲ, ಕೆಲವರಿಗೆ. ಹಾಗಾಗಿ ಇವತ್ತು ಲಕ್ಷ್ಮಿ ಮತ್ತು ಕುಬೇರನ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ. ಇದೇನೆಂದರೆ ಸಂಪತ್ತಿಗೆ ಅಧಿದೇವತೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲಕ್ಷ್ಮೀ ದೇವಿ ಪೂಜೆ ಮಾಡಲೇಬೇಕು. ಮತ್ತು ಧನದ ಅಧಿಪತಿಯಾದಂತಹ ಕುಬೇರ, ಇವನು ಆ ದಿನ ಒಂದು ವಿಶೇಷವಾಗಿ ಇವತ್ತಿನ ಪೂಜೆಗಳನ್ನು ಮಾಡಬೇಕು. ವ್ಯಾಪಾರಿಗಳು ಸಹ ತಮ್ಮ ಖಾತಾ ಬುಕ್ಗಳೇನಿದೆಯೋ ಮತ್ತು ತಿಜೋರಿಯನ್ನು ಎಲ್ಲ ಇವತ್ತಿನ ದಿವಸ ಅವರು ಕೂಡ ಪೂಜೆಯನ್ನು ಮಾಡ್ತಾರೆ. ಈ ಧನ್ವಂತರಿ ಜಯಂತಿ ಅಂದರೆ ಆಯುರ್ವೇದದ ದೇವರು ಅಂದರೆ ಈ ಒಂದು ದೇವರು ಸಹ ಇವರ ಪೂಜೆಯನ್ನು ನಾವು ಮಾಡಿದಾಗ ನಮಗೆ ಯಾವುದೇ ರೀತಿಯಲ್ಲಿ ಕಾಯಿಲೆಗಳಾಗಲಿ ಅಥವಾ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ಧನ್ವಂತರಿಯ ಪೂಜೆಯನ್ನು ನಾವು ಮಾಡ್ತೀವಿ. ಯಮದೀಪದಾನ ಅಂದರೆ ಅಕಾಲ ಮೃತ್ಯುವನ್ನು ತಪ್ಪಿಸಿಕೊಳ್ಳಲು ಈ ದಿನ ಸಾಯಂಕಾಲ ಯಮದೀಪವನ್ನು ನಾವು ಬೆಳಗಿಸಿ ಮನೆಯವರಿಗೆ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ಇಡುವಂಥ ಒಂದು ಸಂಪ್ರದಾಯ ಸಹ ಇದೆ. ಇದು ಯಮದೀಪ ಮಾಡೋದು ತುಂಬ ಸುಲಭ. ಗೋಧಿ ಹಿಟ್ಟಿನಲ್ಲಿ ದೀಪದ ಆಕಾರದಲ್ಲಿ ಮಾಡಿ ಅದಕ್ಕೆ 2 ಬತ್ತಿ, 4 ಅಂದರೆ ಒಂದೇ ಬತ್ತಿಯನ್ನು ಎರಡೂ ಕಡೆಗೂ ಮತ್ತು ಒಟ್ಟು 4 ಕಡೆ ಹಚ್ಚುವುದು. 2 ಬತ್ತಿಯನ್ನು ಅಡ್ಡಡ್ಡವಾಗಿ ಮಲಗಿಸಿ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಒಂದು ವಿಳ್ಯದೆಲೆಯ ಮೇಲ್ಗಡೆ ಉಪ್ಪನ್ನು ಹಾಕಿ ಆ ಉಪ್ಪಿನ ಮೇಲೆ ದೀಪವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಆ ಒಂದು ಯಮದೀಪವನ್ನು ಮನೆಯ ಮುಂಬಾಗಿಲಿನಲ್ಲಿ ಇಟ್ಟರೆ ಯಾವುದೇ ರೀತಿ ಅಪಾಯವಾಗಲಿ ಅಕಾಲ ಮೃತ್ಯು ಆಗಲಿ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಪ್ರತೀತಿ ಸಹ ಇದೆ. ದೀಪಾವಳಿ ಹಬ್ಬದ ಆರಂಭವನ್ನು ಸೂಚಿಸಿರುವ ಈ ಒಂದು ಧನ್ತೆರಸ್ ಅನ್ನು ನಾವು ಆಚರಣೆ ಮಾಡುವಾಗ ಹೊಸ ಬಟ್ಟೆ ಆಗಿರ್ಬೋದು, ಗೃಹೋಪಕರಣ ವಸ್ತುಗಳಾಗಿರ್ಬೋದು, ಪರಕೆ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಗೋಮತಿ ಚಕ್ರ, ಕವಡೆ, ಹಾಗೇನೆ ಉಪ್ಪು, ಇವೆಲ್ಲ ಪರಕೆ, ಇವೆಲ್ಲ ಒಂಥರ ಧನವನ್ನು ಆಗಮಿಸಲು ಆಕರ್ಷಿಸುವಂಥ ವಸ್ತುಗಳು. ನಮ್ಮ ದಿನನಿತ್ಯದ ವಸ್ತುಗಳೇ, ಯಾವುದು ಏನು ಬೆಲೆ ಬಾಳುವಂಥದ್ದಲ್ಲ. ಆದರೂ ಇವೆಲ್ಲವನ್ನು ಮನೆಗೆ ತರುವುದರಿಂದ ಒಂದು ರೀತಿಯಲ್ಲಿ ಅತ್ಯುತ್ತಮವಾದ ಒಂದು ಸಂಪತ್ತನ್ನು ಕೊಡುವಂತಹ ಒಳ್ಳೆಯ ಒಂದು ದಿನವನ್ನು ನಾವು ಇವತ್ತು ಕಾಣ್ಬೋದು ಅಂತ ಹೇಳ್ತಾ, ಸಂಜೆ ನೀವೆಲ್ಲ ತಪ್ಪದೀರಾ ಮನೆಯ ಮುಂದೆ ದೀಪಗಳನ್ನು ಇಡಿ. 13 ದೀಪ, ತೆರೆಸ್ ಅಂದರೆ 13.